ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಂತ ತಿಳ್ಕೊಳ್ಳೋಣ. ನೋಡಿ, ಕರ್ಕಾಟಕ ರಾಶಿಯವರಿಗೆ ಗ್ರಹ ಸ್ಥಿತಿಗಳನ್ನು ನೋಡಿದಾಗ ದ್ವಿತೀಯದಲ್ಲಿ ಕೇತುವಿನ ಬದಲಾವಣೆ ಆಗುತ್ತೆ. ದ್ವಿತೀಯದಲ್ಲಿ ಕೇತು ಇರುತ್ತೆ. ಈ ಕರ್ಕಾಟಕ ರಾಶಿ ಮಕ್ಕಳನ್ನು ತುಂಬ ಹಠ ಮಾಡ್ತಾ ಇದ್ದಾರೆ ಅಂತ ಹಾಸ್ಟೆಲ್ ಸೇರ್ಸೋಕೆ ಹೋಗ್ಬೇಡಿ. ಹಾಸ್ಟೆಲ್ ಸೇರಿಸ್ತಕ್ಕಂಥದ್ದು ಇರುತ್ತೆ. ಜನ್ಮದಲ್ಲೇ ರಾಶಿಯಲ್ಲಿ ಕುಜ ನೀಚನಾಗಿ ತುಂಬ ದಿನ ಇರಲ್ಲ, ಬಟ್ ಇರುವಷ್ಟು ದಿನ ಕುಜನ 1 ತಿಂಗಳು 20 ದಿನ ಇರುವಂಥ ದಿನದಲ್ಲಿ BP ಜಾಸ್ತಿ ಆಗ್ತದೆ, ರಕ್ತದೊತ್ತಡ ಜಾಸ್ತಿ ಆಗೋದು, ಜಗಳಗಳಾಗ್ತಕ್ಕಂಥದ್ದಾಗತ್ತೆ. ಅಷ್ಟಮ ಶನಿ ಕಂಪ್ಲೀಟ್ ಆಗ್ತಾ ಇದೆ, ಆದರೂ ಕೂಡ ಒಂದು ಸ್ವಲ್ಪ ಮನಸ್ತಾಪಗಳು ಜಾಸ್ತಿ ಆಗುತ್ತೆ. ಜೊತೆಗೆ ಹಲ್ಲಿನ ಸಮಸ್ಯೆ, ಉಲ್ಬಣ ಆಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಎಚ್ಚರಿಕೆಯಿಂದಿರಬೇಕು. ಮಕ್ಕಳನ್ನು ನೋಡಿ, ಯಾವುದೇ ಕಾರಣಕ್ಕೂ 10th ಮುಗಿಯೋ ತನಕ ಯಾವ ಮಕ್ಕಳನ್ನು ಹಾಸ್ಟೆಲ್ ಸೇರಿಸಬಾರ್ದು. ಯಾಕೆಂದರೆ ಚಿಕ್ಕ ಮಕ್ಕಳಿಗೆ ಅವರಿಗೆ ಬುದ್ಧಿ ಬರೋ ತನಕ ಮನೇಲಿ ಇಟ್ಕೊಂಡು ಸಾಕೊಂಡ್ಬಿಟ್ರೆ ಮಕ್ಕಳು ಮತ್ತೆ ನಮ್ಮ ಅಪ್ಪ, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮನೆ ಅಂತ ಬರ್ತಾರೆ. ಅವುಗಳಿಗೆ ಬುದ್ಧಿ ಬರೋಕ್ಕೆ ಮುಂಚೆ ನಾವು ಹಾಸ್ಟೆಲ್ಗೆ ಹಾಕಿದಾಗ ಏನಾಗುತ್ತೆ ಅಂತಂದರೆ ಅವ್ರಿಗೆ ಬುದ್ಧಿ ಇಲ್ಲದೆ ಇರತಕ್ಕಂಥ ಕೆಲಸಗಳು ಮಾಡ್ತಕ್ಕಂಥದ್ದು ಆಗುತ್ತೆ. ಆದ್ದರಿಂದ ಕರ್ಕಾಟಕ ರಾಶಿಯವರು ತಂದೆಯಿಂದ ಅನುಕೂಲ ಉಂಟಾಗ್ತಕ್ಕಂಥದ್ದಿದೆ. ತಂದೆಯಿಂದ ಭಾರಿ ಅನುಕೂಲ ಆಗುತ್ತೆ. ಭಾಗ್ಯಸ್ಥಾನಕ್ಕೆ ಬರ್ತಾನೆ ಶನಿ. ಇಷ್ಟು ದಿನ ಅಷ್ಟಮ ಶನಿ ಇತ್ತು. ಅಷ್ಟಮಂ ನಷ್ಟಮಂಚೇವ ವ್ಯಾಧಿ ರೂಪೇಣ ಬಾಧ್ಯತೆ. ಮುಂದಿನ ದಿಗಳು ಕರ್ಕಾಟಕ ರಾಶಿಯವರು ಚೆನ್ನಾಗಿದೆ. ಕರ್ಕಾಟಕ ರಾಶಿಯವರು ಭೂವರಾಹ ಸ್ವಾಮಿಯನ್ನು, ಅಂದರೆ ಕೇತು ದ್ವಿತೀಯದಲ್ಲಿ ಇರೋದಾದ್ದರಿಂದ ನೋಡಿ, ಕಾಳಹಸ್ತಿ ದರ್ಶನವನ್ನು ಮಾಡಿ ಆ ಕಾಳಹಸ್ತಿಗೆ ಹೋಗಿ ಕಾಳಸರ್ಪ ಶಾಂತಿಯನ್ನು ಆಚರಣೆ ಮಾಡೋದರಿಂದ ಒಳಿತು ಉಂಟಾಗುತ್ತೆ ಕರ್ಕಾಟಕ ರಾಶಿಯವರಿಗೆ ಈ ವರ್ಷ.